ಹೆಸರಿಗಷ್ಟೇ ಮದುವೆ ಎಂಬ ಪದವನ್ನು ಇಟ್ಟು ನಿಜವಾದ ಅರ್ಥದಲ್ಲಿ ಭಾವಬಂಧನದಲ್ಲಿ ಬೆಸೆದ ಜೋಡಿಗಳು ಪರಸ್ಪರ ಕಣ್ಣೋಟಗಳಲ್ಲಿ ಸಂಧಿಸಿವೆ. ಮಗ್ನೆ, ಇನ್ಮೇಲಿಂದ ನಿನ್ನ ಹೆಂಡತಿ ಅಂದರೆ ನನ್ನ ಸೊಸೆನ ನೋಡಿದ್ದು ಸಾಕು. ಮಂತ್ರ ಮುಗ್ದೋಗಿದೆ, ತಾಳಿನೂ ಕಟ್ಟಾಯಿತು. ಸ್ವಲ್ಪ ಅಕ್ಕಪಕ್ಕ ಕಣ್ಬಿಡು, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಅವನ ಕತ್ತಿನಲ್ಲಿ ಇದ್ದ ಹಾರವನ್ನು ಸರಿ ಮಾಡುತ್ತಾ ಮೆಲ್ಲಗೆ ಪಿಸು ಪಿಸು ನುಡಿದಿದ್ದರು ಸುಧಾ. ತಾಳಿ ಕಟ್ಟಿ ಮುಗಿಸಿದರು. ಅವಳ ಕಣ್ಗಳಲ್ಲೇ ನೋಡುತ್ತಾ ಕಳೆದು ಹೋದವನು ತನ್ನಮ್ಮನ ಮಾತಿಗೆ ಎಚ್ಚೆತ್ತು ಮುಜುಗರದಲ್ಲಿ ಹಿಡಿಯಷ್ಟಾದವನು ನೋಟವನ್ನು ಎಚ್ಚೆತ್ತಲು ಅರಿಸುತ್ತಾ, ಕೆಂಪು ಕೆಂಪಾದರೆ ಅವನನ್ನು ನೋಡುವುದೇ ಚಂದ ತಾಯಿಗೆ. ಅವನ ನೋಟ ತಪ್ಪಿದಾಗಲೇ ಅವನ ಪಕ್ಕದಲ್ಲಿ ನಿಂತಿದ್ದ ಸುಧಾರಾಣಿ ಅವರ ಕಡೆಗೆ ಅವಳ ಗಮನ ಹರಿದಿದ್ದು. ತನ್ನ ಅಕ್ಕಪಕ್ಕ ನೋಡಿದಳು. ಭಾಗ್ಯ ತಂದೆ ತಾಯಿಯೇ ದಾರೆ ಎರೆದು ಕೊಟ್ಟದ್ದು. ಹಾಗಾಗಿ ಅವರೇ ಅವಳ ಪಕ್ಕ ನಿಂತಿದ್ದರು. ಅವಳ ತಂದೆ ತಾಯಿ ಇಬ್ಬರ ನೆನಪಾಗಿ ಹುಡುಗಿಗೆ ಜೋರು ಅಳುವೆ ಬಂದಿತು. ಈ ಸಮಯದಲ್ಲಿ ಅವಳಿಗೆ ಬಹುಮುಖ್ಯರು ಅವರೇ ಇಲ್ಲವಾಗಿದ್ದಾರೆ. ತನ್ನ ಮದುವೆ ನಡೆಯಿತು ಎಂಬ ಸಂಭ್ರಮದಿಂದ ಒಂದು ಇಂಚು ಹೊರ ಬಂದಾಗ ನೋವಿನಾಳ ಬಹು ಆಳವಾದದ್ದು. ಮುಂದಿನ ಶಾಸ್ತ್ರೋಪಗಳು ನಡೆಯುತ್ತದೆ. ಕಷ್ಟಪಟ್ಟು ಅಳು ನಿಗ್ರಹಿಸಿಕೊಳ್ಳುತ್ತಿದ್ದಾಳೆ. ಕೆಲ ಕ್ಷಣಗಳ ಹಿಂದಷ್ಟೇ ಲಜ್ಜೆಯಿಂದ ಕೆಂಪಾದ ಕೆನ್ನೆಗಳೆಲ್ಲ ದುಃಖ ತಡೆ ಹಿಡಿದು ಕೆಂಪಾಗಿ ಹೋಗಿದೆ. ಅವಳ ಕೈ ಹಿಡಿದು ಶಾಸ್ತ್ರ ಮಾಡುತ್ತಿದ್ದ ವಿರಾಟ್ಗೂ ಅವಳ ಕೈ ನಡುಗುತ್ತಿರುವುದು ಅರಿವಾಗಿದೆ. ಯಾಕೆ ಅಳ್ತಾ ಇದೆ ಈ ಹುಡುಗಿ? ಮದುವೆ ಇಷ್ಟ ಇರಲಿಲ್ವಾ? ಅಮ್ಮನೇ ಹೇಳಿದ್ದು, ಅವಳೇ ಒಪ್ಪಿಗೆ ಕೊಟ್ಟಿದ್ದು ಅಂತ. ಇಲ್ಲ, ಮದುವೆಯಾಗಿ ನಮ್ಮನೇಲಿ ಇರಬೇಕು ಅಂತ ಅಳ್ತಾ ಇದ್ದಾಳ. ಅದಕ್ಕೆ ಯಾಕೆ ಅಳಬೇಕು? ಇವರು ಮೊನ್ನೆ ತಾನೇ ನಮ್ಮ ಗೆಸ್ಟ್ ಹೌಸ್ಗೆ ಬಂದರು, ನಮ್ಮನೇಲೇ ಇರೋದು, ಅದಕ್ಕೆ ಯಾಕೆ ಅಳಬೇಕು? ಇಲ್ಲ, ನಾನು ಮೊದಲೇ ಯೋಚಿಸಿದ ಥರನೇ. ಮದುವೆ ಇಷ್ಟ ಇಲ್ವಾ? ವಿವಿಧ ಬಗೆಯಲ್ಲಿ ಅವಳ ಅಳುವಿಗೆ ಕಾರಣಗಳನ್ನು ಹುಡುಕುತ್ತಿದ್ದ ವಿರಾಟ್ ತಾನು ಅಂದುಕೊಂಡಿದ್ದೇ ಸರಿಯೇನೋ ಎಂಬಂತೆ ಆತಂಕದಲ್ಲಿ ತಾಯಿಯ ಮುಖ ನೋಡಿದ. ಅವರು ಬಂದಿರುವ ಅತಿಥಿಗಳನ್ನು ಮಾತನಾಡಿಸುವುದರಲ್ಲಿ ಬ್ಯುಸಿ. ರಾಕೇಶ್ನನ್ನು ಕೇಳೋಣ ಎಂದು ಅವನನ್ನು ಹುಡುಕಿದರೆ ಊಟದ ವಿಚಾರಣೆಯಲ್ಲಿ ಯಾರೊಟ್ಟಿಗೋ ಮಾತನಾಡುತ್ತಾ ನಿಂತಿದ್ದಾನೆ. ಹೋದರೆ ಹೋಗಲಿ, ಭಾಗ್ಯ ಇಲ್ಲ ಸೌಂದರ್ಯ ಯಾರನ್ನಾದರೂ ಕೇಳೋಣವೆಂದರೆ ಇಬ್ಬರು ಅವರವರ ಸ್ನೇಹಿತರ ಜೊತೆ ಮಾತನಾಡುವುದರಲ್ಲಿ ನಿರತ. ಪಕ್ಕದಲ್ಲಿದ್ದವಳನ್ನು ಬಿಟ್ಟು ಮಿಕ್ಕೆಲ್ಲರನ್ನು ಮಾತನಾಡುವುದಕ್ಕಾಗಿ ಅರಸಿದ ಮುದ್ದು ಹುಡುಗ. ಅವಳನ್ನು ಮಾತನಾಡಿಸಲು ಬಾಯಿಯೇ ಬರುತ್ತಿಲ್ಲ. ಇಂಟರ್ವ್ಯೂ ಮಾಡಿದಾಗಲ್ಲವಲ್ಲ, ಈಗ ಏಯ್ ಎಂದು ಮೆತ್ತಗೆ ಪಿಸುಗುಟ್ಟಿದ್ದಾನೆ. ಪುರೋಹಿತರ ಮಂತ್ರದ ಮಧ್ಯೆ ಅವಳ ಕಿವಿಗೂ ತಲುಪಲಿಲ್ಲ ಅದು. ಮುಂದಕ್ಕೆ ಅವನು ಮಾತನಾಡಲೇ ಇಲ್ಲ. ಹೆಚ್ಚಾಗಿ ಮುಂದಿನ ಅಷ್ಟು ಶಾಸ್ತ್ರಗಳನ್ನು ಅರ್ಧ ಮನಸ್ಸಿನಿಂದಲೇ ಮಾಡಿ ಮುಗಿಸಿದ. ಅಲ್ಲಿ ನೆರೆದಿದ್ದವರೆಲ್ಲ ಹೊಸ ಜೋಡಿಗೆ ಅರಿಸಿ ಊಟ ಮಾಡಿಕೊಂಡು ತೆರಳುತ್ತಿದ್ದಾರೆ. ಕೊನೆಯದಾಗಿ ಭಾಗ್ಯ ಮತ್ತು ಅವಳ ಅಪ್ಪ ಅಮ್ಮ, ರಾಕೇಶ್, ಸೌಂದರ್ಯ, ಸುಧಾರಾಣಿ ಮತ್ತು ನವಜೋಡಿಗಳು. ಅಂತೂ ಇಂತೂ ನಿನ್ನ ಮದುವೆ ಊಟ ತಿನ್ನೋ ಭಾಗ್ಯ ಬಂತು ನೋಡು ನಮಗೂ. ಹ್ಯಾಪಿ ಮ್ಯಾರಿಡ್ ಲೈಫ್. ರಾಕಿ ಗೆಳೆಯ ತನ್ನ ಆಲಿಂಗಿಸಿ ತಮಾಷೆಯಲ್ಲಿ ತನ್ನ ಶುಭಾಶಯಗಳನ್ನು ತಿಳಿಸಿದ್ದ. ನಿನ್ನ ಮದುವೆ ಊಟ ಇಷ್ಟರಲ್ಲೇ ತಿನ್ನೋ ಭಾಗ್ಯ ಬರುತ್ತೆ ಅಂತ ಗೊತ್ತು ಬಿಡು. ಥ್ಯಾಂಕ್ಸ್ ಎಂದವನು ಮೆಲುವಾಗಿ ನಕ್ಕಿದ. ಹ್ಯಾಪಿ ಮ್ಯಾರಿಡ್ ಲೈಫ್ ಐಶು. ನಿಂಗೂ ನಮ್ಮ ಹುಡುಗ ಏನಾದರೂ ತರಲೆ ಮಾಡಿದರೆ ಹೇಳು, ನಮ್ಮ ಕಡೆ ದೊಡ್ಡ ಟೀಮ್ ಇದೆ, ಒಂದು ಕೈ ನೋಡ್ಕೊತೀವಿ ಎಂದು ತಲೆ ಬಗ್ಗಿಸಿ ನಿಂತಿದ್ದವಳ ಕೆನ್ನೆಗಳನ್ನು ಹಿಂಡಿದ. ಅಷ್ಟಕ್ಕೆ ಅವಳ ಕಣ್ಣುಗಳಿಂದ ಪಳಪಳನೆ ನೀರಿಳಿದಿತ್ತು. ಏಯ್ ಸಾರಿ ಐಶು, ಅಷ್ಟು ಜೋರಾಗಿ ಪಿಂಚ್ ಮಾಡಿದ್ನಾ? ನಂಗೆ ಗೊತ್ತಾಗಲಿಲ್ಲ ಕಣೆ. ಅಳಬೇಡ ಪ್ಲೀಸ್, ಇವಾಗ ತಾನೇ ಮದುವೆ ಆಗಿದ್ದೀಯಾ, ಖುಷಿ ಖುಷಿಯಾಗಿ ಇರಬೇಕು ಎಂದು ಅವಳನ್ನು ಸಮಾಧಾನಿಸುವಲ್ಲಿ ನಿರತನಾದರೆ ದಡ ಸಿಕ್ಕ ಕಡಲಂತೆ ಬೊಬ್ಬಿರಿದು ಅಳುತ್ತಿದ್ದಾಳೆ ಐಶ್ವರ್ಯ. ಅವಳ ತಂದೆ ತಾಯಿಯ ನೆನಪು ಹಸಿ ಹಸಿಯಾಗಿ ಕಾಡಿದಾಗ ಮತ್ತಷ್ಟು ಮಗದಷ್ಟು ಹೆಚ್ಚಾಗಿತ್ತು ಅಳು. ಐಶು, ಯಾಕೆ ಇಷ್ಟೊಂದು ಅಳ್ತಿದ್ದೀಯಾ? ಈ ರಾಖಿ ಹಿಂಡಿದ್ದು ಅಷ್ಟು ನೋವಾಯ್ತಾ? ಇವನನ್ನು ಸುಮ್ಮನೆ ಬಿಡುವುದಿಲ್ಲ ನಾನಂತೂ, ನೀನು ಅಳಬೇಡ ಎಂದು ಅವಳನ್ನು ಎಳೆದುಕೊಳ್ಳುತ್ತಾ ರಾಕೇಶ್ ಕಡೆಗೆ ಕಿಂಗಣ್ಣು ಬೀರಿದಳು. ಅದೇನಿಲ್ಲ, ನಮ್ಮ ಅಪ್ಪ ಅಮ್ಮ ನೆನಪಾಯಿತು ಎಂದು ತನ್ನ ಅಳುವಿಗೆ ಕಾರಣ ತಿಳಿಸಿದವಳ ನೋಡಿ ಎಲ್ಲರ ಮನವು ಮುದುಡಿತು ಆ ಕ್ಷಣ. ಈ ಕ್ಷಣದಲ್ಲಿ ತಂದೆ ತಾಯಿಯನ್ನು ಆದಷ್ಟು ಬಯಸುವುದು ಹೆಣ್ಣು ಮಕ್ಕಳ ಮನ ಎಂದು ಬಲ್ಲವರು ಅಲ್ಲಿದ್ದವರೆಲ್ಲ. ನನಗೆ ತಂದೆ ತಾಯಿ ಇಲ್ಲ. ಮೊದಲ ಬಾರಿಗೆ ನಡೆದ ಇಂಟರ್ವ್ಯೂನಲ್ಲಿ ಅವಳು ಹೇಳಿದ ಮಾತುಗಳು ನೆನಪಿಗೆ ಬಂದಿತು ವಿರಾಟ್ಗೆ. ಓಯ್ ನನ್ನ ಸೊಸೆ, ಯಾಕೆ ಅಳೋದು? ಅಲ್ಲಿ ನೋಡಲ್ಲಿ, ನನ್ನ ಮಗ ಅಲಿಯಾಸ್ ನಿಮ್ಮ ಬಾಸ್ ಮುಖ ನೋಡು, ಹೇಗೆ ಮಾಡಿಕೊಂಡು ಒಳ್ಳೆ ಚಪಾತಿ ಕೋಲಲ್ಲಿ ಹೆಂಡತಿ ಕೈಯಿಂದ ಹೊದೆ ತಿಂದಿರೋ ಕೋತಿ ಥರ ಅವನನ್ನು ನೋಡಿ ನೋಡಿ ನಿಂಗೆ ಪಾಪ ಅನ್ಸೋದಿಲ್ವಾ? ಬಾ ಇಲ್ಲಿ ಎಂದು ಅವಳನ್ನು ಮೃದುವಾಗಿ ತಮ್ಮ ಬಳಿಗೆ ಕರೆದುಕೊಂಡು ಎದೆಗಪ್ಪಿ ಸಮಾಧಾನಿಸಿದರು. ಅವರ ಮಾತಿನಲ್ಲಿದ್ದ ಹಾಸ್ಯ ಅವರ ಸ್ಪರ್ಶದಲ್ಲಿರಲಿಲ್ಲ. ಅವರ ಸಾಂತ್ವನವೇ ಬೇರೆಯ ರೀತಿ. ಸೊಸೆ ಏನೋ ನೊಂದು ಅಳುತ್ತಿರುವುದು ನಿಜ. ಆಗಿಂದ ಮಾತ್ರಕ್ಕೆ ಎಲ್ಲರ ಮುಂದೆ ಮಗನನ್ನು ಕೋತಿ ಆಗಿಸಿ ಹಾಸ್ಯ ಮಾಡಿದ ತಾಯಿಯ ಮೇಲೆ ಬೆಟ್ಟದಷ್ಟು ಕೋಪ ಬಂದಿತು ಅವನಿಗೆ.
ಅವರ ಹಾಸ್ಯದ ಮಾತಿಗೆ ಅಳುತ್ತಲೇ ವಿರಾಟ್ ಮುಖ ನೋಡಿದವಳಿಗೆ ನಗು ಬಂದು ಬಿಟ್ಟಿತು. ಅಳುವಿನ ಕಾರಣ ತಿಳಿದ ಮೇಲೆ ಆತಂಕದಲ್ಲಿ ಇದ್ದವನು ಅವಳ ಕೊಂಚ ನಗುವನ್ನು ನೋಡಿ ಸಮಾಧಾನಿಸಿಕೊಂಡ. ಅಮ್ಮ, ದಿಸ್ ಈಸ್ ಟೂ ಮಚ್. ಹಲೋ, ನನ್ನಮ್ಮನ ಸೊಸೆ, ಅತ್ತಿದ್ದು ಸಾಕು, ಊಟ ಮಾಡೋದಕ್ಕೆ ಹೋಗೋಣ ಬಾ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ನನ್ನಮ್ಮನ ಬುದ್ಧಿನೇ ಬಂದು ಬಿಡುತ್ತೆ ನಿನಗೂ. ಬಾ ಬಾ ಎಂದು ಅವಳನ್ನು ತಾನೇ ಮೊದಲಾಗಿ ಎಳೆದುಕೊಂಡು ಹೋಗಿದ್ದ. ಲೋ ನನ್ನ ಮಗನೇ, ಹೆಂಡ್ತಿನ ಹುಡುಕಿದ ನನ್ನನ್ನೇ ಬಿಟ್ಟು ಹೋದಲ್ಲೋ. ಇರೋ, ನಾನು ಬರ್ತೀನಿ, ನೀವು ಬನ್ರೋ ಎಂದು ರಾಖಿ ಭಾಗ್ಯ ಜೊತೆಗೆ ಮಗನ ಹಿಂದೆ ಚಿಕ್ಕ ಹುಡುಗಿಯಂತೆ ಓಡಿದರು ಸುಧಾ. ದೂರದಲ್ಲಿ ನಿಂತು ನೋಡಿದ ಸೋನುಗೆ ಇನ್ನು ಐಶು ಜೀವನ ಸುಭದ್ರ ಎಂಬುವುದರ ಅರಿವಾಯಿತು. ತನ್ನ ತಾಯಿ ತನಗೆ ಹೇಳಿದ ಮಾತುಗಳನ್ನು ಇಂದು ವಿರಾಟ್ಗೆ ಹೇಳಬೇಕಾದ ಅವಶ್ಯಕತೆ ಇದೆ ಅನಿಸಿತು ಅವಳಿಗೆ. ಎಷ್ಟು ಹೊತ್ತು, ಬೇಗ ಬೇಗ ಊಟಕ್ಕೆ ಬನ್ರಪ್ಪ. ಭಾಗ್ಯ ತಂದೆ ಕೂಗು ಹಾಕಿದಾಗ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತರು. ವಿರಾಟ್ ಮನಸ್ಸಿನಲ್ಲಿ ಸಮಾಧಾನದ ಕಡಲ ತೀರ ಮನೆ ಮಾಡಿದೆ. ಪಕ್ಕದಲ್ಲಿ ಕುಳಿತವಳು ಸದ್ಯಕ್ಕೆ ಚಿಂತೆಯನ್ನು ದೂರ ಬಿಟ್ಟು ಹಸಿದ ತನ್ನ ಹೊಟ್ಟೆಯನ್ನು ತುಂಬಿಸುವಲ್ಲಿ ನಿರತಳಾಗಿದ್ದಾಳೆ. ಊಟ ಅರ್ಧಕ್ಕೆ ಸಾಕಾಗಿ ಹೋಗಿತ್ತು ಹುಡುಗಿಗೆ. ಊಟದಲ್ಲಿ ಯಾವಾಗಲೂ ಹಿಂದೆ. ಮೇಲೆದ್ದು ಹೋಗಲು ನೋಡಿದರೆ ಈ ಕಡೆ ವಿರಾಟ್, ಆ ಕಡೆ ತನ್ನ ಅತ್ತೆ ಕುಳಿತಿದ್ದಾರೆ. ಊಟ ಮಾಡದೆ ಕುಳಿತಲೇ ಕುಳಿತು ಚಡಪಡಿಸುತ್ತಿದ್ದ ತಮ್ಮ ಸೊಸೆಯನ್ನು ನೋಡಿದರು ಸುಧಾ. ಏನಾಯಿತು, ಊಟ ಮಾಡು. ಯಾಕೆ, ಊಟ ಚೆನ್ನಾಗಿಲ್ವಾ ಎಂದು ಮೃದುವಾಗಿ ಪ್ರಶ್ನಿಸಿದವರನ್ನು ನೋಡಿ ಪೆಚ್ಚು ಪೆಚ್ಚಾಗಿ ನಕ್ಕಳು. ಮೇಡಮ್, ಅದು ನನಗೆ ಊಟ ಸಾಕಾಯಿತು, ಅದಕ್ಕೆ ಎಂದು ಮುಜುಗರದಲ್ಲಿ ನುಡಿದು ಮುದ್ದುಡಿ ಕುಳಿತಳು. ಮೇಡಮ್ ಅಲ್ವೇ ನನ್ನ ಸೊಸೆ, ಸಾಕಾಯಿತು ಅಲ್ವಾ, ಹೋಗು ಹ್ಯಾಂಡ್ ವಾಶ್ ಮಾಡ್ಕೊ ಎಂದು ಸಮಾಧಾನದಲ್ಲಿ ಹೇಳಿ ತಮ್ಮ ಊಟವನ್ನು ಮುಂದುವರಿಸಿದರು. ಇವರ ಮಾತುಕತೆಗೆ ಪಕ್ಕದಲ್ಲಿದ್ದ ವಿರಾಟ್ ಗಮನ ನೀಡಲು ಅವಳ ತಟ್ಟೆಯಲ್ಲಿದ್ದ ಊಟ ಅರ್ಧಂಬರ್ಧ ಹಾಗೆ ಇತ್ತು. ಹೋಗಲು ಮೇಲೆದ್ದು ನಿಂತವಳ ಕೈ ಹಿಡಿದು ಕೂರಿಸಿದ. ಅವನನ್ನೇ ದಿಟ್ಟಿಸುತ್ತಿದ್ದವಳನ್ನು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಬೇಕು, ಗೊತ್ತಾಯ್ತಾ? ಊಟನ ಹೀಗೆಲ್ಲ ವೇಸ್ಟ್ ಮಾಡಬಾರ್ದು. ಎಷ್ಟೊಂದು ಜನಕ್ಕೆ ನಾವು ವೇಸ್ಟ್ ಮಾಡೋ ಒಂದು ತುತ್ತು ಅನ್ನ ಕೂಡ ಚಿನ್ನದಷ್ಟೇ ಸಮ. ನಮಗೆ ಇವತ್ತು ತಿನ್ನೋದಕ್ಕೆ ಅನ್ನ ಸಿಕ್ಕಿದೆ ಅಂದರೆ ನಾವು ಅದನ್ನು ಗೌರವಿಸಬೇಕು. ಅಂಡರ್ಸ್ಟ್ಯಾಂಡ್? ಊಟ ಮಾಡು ಎಂದು ಅವಳ ಕೈ ಬಿಟ್ಟು ತನ್ನ ಊಟದ ಕಡೆ ಗಮನ ಹರಿಸಿದ. ಸರ್, ಸಾರಿ, ನಾನು ಯಾವಾಗಲೂ ಸ್ವಲ್ಪ ಅಷ್ಟೇ ಊಟ ಮಾಡೋದು. ನಾವು ಬರುವ ಮೊದಲೇ ಇವರು ಬಡಿಸಿದ್ರಲ್ಲ, ನನಗೆ ಊಟ ಮಾಡುವುದಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ಹೊರಟೆ. ಅನ್ನ ಚಿನ್ನದಷ್ಟು ಬೆಲೆ ಬಾಳುತ್ತೆ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಒಂದು ಕಾಲದಲ್ಲಿ ಅನ್ನ ಕೂಡ ಸಿಗ್ತಾ ಇರಲಿಲ್ಲ. ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಿರುವ ಅನ್ನ, ತಂಗಳನ್ನ ಅಳಸಿದ ಅನ್ನ, ಈ ರೀತಿ ಅನ್ನಗಳನ್ನು ನಾನು ನನ್ನ ತಂಗಿ ತಿಂದು ಬದುಕಿದ್ದೀವಿ. ದಿ ನೋ ಫುಡ್. ಅವಳು ತಣ್ಣಗೆ ಏಳಿ ಎದುರಿಗಿದ್ದ ಅನ್ನವನ್ನು ದಿಟ್ಟಿಸುತ್ತಿದ್ದಳು. ಪಟ್ಟನೆ ಅವಳ ಕಡೆಗೆ ತಿರುಗಿದ ವಿರಾಟ್, ಸಣ್ಣಗೆ ಅಳುತ್ತಿದ್ದಾಳೆ ಹುಡುಗಿ. ಅವಳ ಜೀವನದಲ್ಲಾದ ಯಾವ ವಿಷಯದ ಬಗ್ಗೆಯೂ ಅವ ಇನ್ನೂ ಕೇಳಿಲ್ಲ. ಅದು ಅವನಿಗೆ ಅವಶ್ಯಕತೆ ಕೂಡ ಇಲ್ಲದ ಮಾತು. ಮೆಲ್ಲ ಕಣ್ಣೀರನ್ನು ತನ್ನ ಕರವಸ್ತ್ರ ತೆಗೆದು ಒರೆಸಿದವ ಅವಳ ಎಲೆಯಲ್ಲಿದ್ದ ಊಟವನ್ನು ಎತ್ತಿ ಅವಳ ಬಾಯಿಗಿಡುತ್ತಾ, ಕಣ್ಣೀರಿಗೂ ಕೂಡ ತುಂಬಾ ಮೌಲ್ಯವಿದೆ, ಬೇಕು ಬೇಕು ಅಂದಾಗೆಲ್ಲ ವೇಸ್ಟ್ ಮಾಡಬಾರ್ದು ಎನ್ನುತ್ತಾ ತನ್ನ ಊಟವನ್ನು ಬಿಟ್ಟು ಮುಂದಿನ ಊಟವನ್ನು ಅವಳಿಗೆ ಮಾಡಿಸಿದ. ನನಗೆ ಸಾಕು ಎಂದವಳ ಮಾತನ್ನು ಕೇಳದೆ ಅವಳ ಊಟವನ್ನು ಪೂರ್ತಿ ಅವಳಿಗೆ ತಿನ್ನಿಸಿದ್ದ. ರಾಕೇಶ್ ಕಣ್ಣಿನಲ್ಲಿ ಭಾಗ್ಯ ನೋಡುವಂತೆ ತಿಳಿಸಿದರೆ, ಅಬ್ಬ ಸದ್ಯ ಎಲ್ಲ ಹ್ಯಾಪಿ ಎಂಡಿಂಗ್ ಆಯಿತು ಎಂದು ಅವಳು ನಿಟ್ಟುಸಿರು ಬಿಟ್ಟಳು. ಸೋನು ಮತ್ತು ಸುಧಾ ಇಬ್ಬರು ಅಪರೂಪದ ಕ್ಷಣವನ್ನು ಕಣ್ತುಂಬಿಕೊಂಡರು. ಇಬ್ಬರಿಗೂ ಬೇಕಾದದ್ದು ಅವರಿಬ್ಬರು ಖುಷಿಯಾಗಿ ಅನ್ಯೋನ್ಯವಾಗಿದ್ದರೆ ಸಾಕು ಎಂಬ ವಿಷಯವಷ್ಟೇ. ನೀವೇನು ವೇದಾಂತ ವಂಶದವರ, ಎಲ್ಲದಕ್ಕೂ ವೇದಾಂತ ಮಾತಾಡ್ತೀರಾ ಎಂದು ಅವ ತಿನ್ನಿಸಿದಷ್ಟನ್ನು ಕಷ್ಟಪಟ್ಟು ತಿಂದು ನೀರು ಕುಡಿಯುತ್ತಲೇ ಅವನನ್ನು ನೋಡಿ ಉಸಿರಿದಳು. ಒಂಥರ ಹಾಗೆ ಎಂದವನ ಮಾತಿಗೆ, ಹೇಗೆ? ಹಾಗೆ. ಅದೇ ಹೇಗೆ? ಅದು ಹಾಗೆ. ಅದೇ ಇನ್ನು ಮುಂದಕ್ಕೆ ಮಾತನಾಡುತ್ತಿದ್ದವಳ ಬಾಯಿಗೆ ಸ್ವೀಟನ್ನು ತುರುಕಿ ಅಲ್ಲಿಂದೆದ್ದು ನಡೆದ. ಅದು ಹಾಗೆ ಅಂದರೆ ಅದೇಗೆ? ಇವರು ಏನಂತ ಹೇಳಿದರು? ಅಲ್ಲ, ಹುಡುಗೀರ ಹತ್ತಿರ ಎಲ್ಲ ಈ ಕಣ್ ಸಲಿಗೆಯಲ್ಲಿ ಇದನ್ನೇ ಮಾತಾಡ್ತಾರ ಹೇಗೆ? ಚಿಕ್ಕ ವಿಷಯವನ್ನು ದೊಡ್ಡದಾಗಿ ತಲೆಗೆ ಹುಳು ಬಿಟ್ಟುಕೊಂಡು ಯೋಚಿಸುತ್ತಾ ಅಲ್ಲೇ ಕುಳಿತವಳನ್ನು ಭಾಗ್ಯ ಬಂದು ಎಚ್ಚರಿಸಬೇಕಾಯಿತು. ದೇವಸ್ಥಾನದಿಂದ ಮರಳಿ ಎಲ್ಲರೂ ಸುಧಾರಾಣಿಯವರ ನಿವಾಸಕ್ಕೆ ಬಂದರು. ನಾಳೆ ಮದುವೆ ಎಂಬ ಕಾರಣಕ್ಕೆ ನಿನ್ನೆಯಿಂದ ಸಾಕಷ್ಟು ಓಡಾಡಿದ್ದರಿಂದ ಎಲ್ಲರಿಗೂ ಸುಸ್ತಾಗಿತ್ತು. ಐಶ್ವರ್ಯ ಮತ್ತು ವಿರಾಟ್ ಅಷ್ಟೇನು ಆಯಾಸವಾಗಿರಲಿಲ್ಲ. ನಿನ್ನೆಯ ಜ್ವರದ ಸುಸ್ತು ಸ್ವಲ್ಪ ಇತ್ತು. ಐಶುಗೆ ಡಾಕ್ಟರ್ ಕೊಟ್ಟಿದ್ದ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಸುಧಾರವರು ತೋರಿಸಿದ ಕೋಣೆಯಲ್ಲಿ ಮಲಗಿದ್ದವಳಿಗೆ ಸಂಜೆಯವರೆಗೂ ಚೆನ್ನಾಗಿ ನಿದ್ರೆ ಹತ್ತಿತು.
ಮನೆಯ ಕೆಲಸಗಳಲ್ಲಿ ಕೆಲಸದವರ ಜೊತೆ ಸುಧಾರವರಿಗೆ ನೆರವಾದರು. ಭಾಗ್ಯ ಮತ್ತು ಮದುವೆಯಾದ ದಿನ ಬೇಡವೆಂದರೂ ಕೇಳದೆ ರಾಕೇಶ್ ಜೊತೆ ಕೂಡಿ ಕೆಲಸದ ಮೇರೆಗೆ ಹೊರ ಹೋಗಿದ್ದ ವಿರಾಟ್. ಅಂದಿನ ರಾತ್ರಿ ಊಟ ಎಲ್ಲರ ಜೊತೆಗೂಡಿ ಮುಗಿದಿತ್ತು. ಸುಧಾರವರು ತಮ್ಮ ಕೋಣೆಗೆ ಐಶ್ವರ್ಯಳನ್ನು ಕರೆದುಕೊಂಡು ಬಂದವರು. ತಾವೇ ಕೈಯಾರ ತಯಾರಿಸಿದ ಗುಲಾಬಿ ದಳಗಳ ಉಗುರು ಬೆಚ್ಚಗಿನ ನೀರಿನಲ್ಲಿ ಮಿಂದು ಬರಲು ತಿಳಿಸಿದ್ದರು. ಅವಳಿಗೆ ಇನ್ನೂ ಮುಗಿಯದ ನಿದ್ರೆ. ಹೀಗ್ಯಾಕಪ್ಪ ಸ್ನಾನ ಎಂದುಕೊಳ್ಳುತ್ತಲೇ ಮಿಂದು ಬದ್ದವಳಿಗೆ ತಾವು ಹೇಳಿ ತಯಾರಿಸಿದ ಆಕಾಶ ಬಣ್ಣದ ಡಿಸೈನರ್ ಸೀರೆ ಉಡಿಸಲು ಮುಂದಾದಾಗ ಮುಜುಗರವಾದರೂ ಚಾಕರವೆತ್ತದೆ ಉಡಿಸಿಕೊಂಡಳು. ಅವರೇ ನಿಮ್ದು ಸಿಂಪಲ್ ಆಗಿ ಅಲಂಕರಿಸಿ. ಜ್ವರ ಇದ್ದುದರಿಂದ ಒದ್ದೆ ಕೂದಲನ್ನು ಆರಲು ಬಿಟ್ಟು ಅವರಿಗರಿವಿಲ್ಲದೆ ಅವಳ ದೊಡ್ಡಮ್ಮನ ಏಟುಗಳಿಂದ ಆದ ಪುಟ್ಟ ಗೆರೆಗಳು ಮುಖದಲ್ಲಿ ಕಾಣದಂತೆ ಅರಿಶಿಣ ಹಚ್ಚಿ ಪುಟ್ಟದಾಗಿ ಕುಂಕುಮವನ್ನು ಇಟ್ಟು ನಗು ಬೀರಿದರು. ಪ್ರತಿಯಾಗಿ ಅವಳು ನಗು ಬೀರಿದಳು. ಸಂಪ್ರದಾಯದಂತೆ ಅವಳ ಕೈಗೆ ಹಾಲಿನ ಲೋಟವನ್ನು ಇಟ್ಟು ವಿರಾಟ್ ರೂಮಿನವರೆಗೂ ಕರೆತಂದವರು. ನನ್ನ ಮುದ್ದಿನ ಸೊಸೆ, ನೀನು ನನ್ನ ಮಗ ಚೆನ್ನಾಗಿದ್ದರೆ ಅಷ್ಟೇ ಸಾಕು ನನಗೆ. ನಿಮಗೆ ಇಷ್ಟ ಬಂದಾಗೆ ನಿಮ್ಮ ಜೀವನ ನಡೆಸಿ, ಓಕೆ? ಎಲ್ಲ ಅವಸರದಲ್ಲಿ ಆಗೋಯ್ತು ಅಂತ ಭಯಪಡಬೇಡ. ಆ್ಯಂಡ್ ಒನ್ ಮೋರ್, ಎಲ್ಲ ಈಗಲೇ ಆಗಬೇಕು ಅಂತ ಕೂಡ ಏನಿಲ್ಲ. ಇದಕ್ಕೂ ಮೀರಿ ನಿಮ್ಮ ಪರಸ್ಪರ ಒಪ್ಪಿಗೆಯಿಂದ ಏನಾದರೂ ನನಗೇನು ಪ್ರಾಬ್ಲಮ್ ಇಲ್ಲಪ್ಪ ಎಂದು ಗಂಭೀರವಾಗಿ ತಮ್ಮ ಬುದ್ಧಿ ಮಾತು ಹೇಳಿದವರು ಕೊನೆಯಲ್ಲಿ ಮಗಳಂತ ಸೊಸೆಯ ರೇಗಿಸಿ ಎತ್ತಲು ನೋಡಿದರು. ತನಗೆ ಎಂಥ ಮೆಚ್ಯೂರ್ಡ್ ಅತ್ತೆ ಸಿಕ್ಕಿದ್ದಾರೆ ಎಂದು ಯೋಚಿಸುತ್ತಿದ್ದವಳು ಅವರ ತುಂಟಾಟಕ್ಕೆ ಅವರನ್ನೇ ದಂಗಾಗಿ ನೋಡಿದಳು. ನೀನು ಏನು ಬೇಕಾದರೂ ಅನ್ಕೋ, ಈ ಮನೆಯ ಆಲ್ರೌಂಡ್ ನಾನು. ಈಗ ನನ್ನ ನೋಡಿದ್ದು ಸಾಕು. ಒಳಗೋಗಿ ನನ್ನ ಮಗ ಅಲ್ಲಲ್ಲ ನಿನ್ನ ಗಂಡನನ್ನು ನೋಡ್ಕೊ ಎಂದು ಅವಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಸರಿದರು. ನಿಂತಲ್ಲಿಯೇ ನಿಂತಳು ಐಶು. ನಗುವೊಂದು ಜಾರಿ ಬಿತ್ತ. ಅವಳ ತುಂಟ ಹತ್ತೆ ಓದತ್ತಲೇ ನೋಡುತ್ತಾ ನಿಂತವಳ ಗಮನ ಈಗ ಮುಚ್ಚಿದ ಬಾಗಿಲ ಕಡೆಗೆ. ಒಳ ಹೋಗಲು ಭಯವಾಗಿತ್ತು. ಅವರೇನು ದೆವ್ವನ ಹೆದರಿಕೊಳ್ಳೋಕೆ? ಅಷ್ಟಕ್ಕೂ ಅವರೇ ತಾಳಿ ಕಟ್ಟಿ ಹೆಂಡತಿ ಮಾಡ್ಕೊಂಡಿದ್ದಾರೆ. ನಾನೇಕೆ ಹೆದರ್ಕೊಬೇಕು? ಚಿಲ್ ಬೇಬಿ. ಈ ತುಂಟ ಧೈರ್ಯಕ್ಕೇನು ಕಮ್ಮಿ ಇಲ್ಲ ಹುಡುಗಿ. ಹುಚ್ಚುಚ್ಚಾಗಿ ಮನಸ್ಸಿನಲ್ಲಿ ಹೇಳಿಕೊಂಡು ಬಾಗಿಲು ದೂಡಿದಳು. ಬೆಳಗಿನಿಂದ ಯಾವ ಕೆಲಸದ ಕಡೆಯೂ ಗಮನ ಕೊಡದವ ಈ ರಾತ್ರಿ ಹೊತ್ತಿನಲ್ಲಿ ಬೆಡ್ ಮೇಲೆ ಕುಳಿತು ಕಾಲು ಚಾಚಿ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಿದ್ದಾನೆ ವಿರಾಟ್. ಕೊಂಚವೇ ಶಬ್ದ ಮಾಡುತ್ತಾ ತೆಗೆದ ಬಾಗಿಲೆಡೆಗೆ ನೋಡಿದ್ದ. ತೂಗು ಹಾಕಿದ್ದ ಗಡಿಯಾರದ ಸಣ್ಣ ಮುಳ್ಳಿನ ಸದ್ದಿಗೆ ತಾಳ ಹಾಕುವಂತೆ ಪಟಪಟ ಎಂದು ನಿಂತಿದ್ದಾಳೆ ಮಡದಿ. ಅವಸರದಲ್ಲಿ ಮದುವೆ ನಡೆಯುತ್ತಿರುವ ಕಾರಣ ಯಾವ ಶಾಸ್ತ್ರಗಳನ್ನು ಮಾಡಲಾಗದಲ್ಲ ಎಂಬ ಕಾರಣಕ್ಕೆ ನಿನ್ನೆ ರಾತ್ರಿ ಸೋನು ಮತ್ತು ಭಾಗ್ಯ ಇಬ್ಬರು ಸೇರಿ ಪುಟ್ಟದಾಗಿ ಮೆಹಂದಿ ಬಿಡಿಸಿದರೆ ಸುಧಾರವರು ಒಂದಷ್ಟು ಚಿನ್ನದ ಬಳೆಗಳ ಜೊತೆಗೆ ಹಸಿರು ಬಳೆಗಳನ್ನು ಕೈತುಂಬ ತೊಡಿಸಿದರು. ಸುಧಾರವರೇ ಉಡಿಸಿದ ಡಿಸೈನಿಂಗ್ ಸೀರೆ ಜೊತೆಗೆ ಮದುವೆಯ ಕಳೆ ತುಂಬಿಕೊಂಡಳು. ಬಹಳ ಮುದ್ದಾಗಿ ಕಾಣುತ್ತಿದ್ದಳು ಐಶ್ವರ್ಯ. ಒಳಬರುವಂತೆ ಕಣ್ಣಿನಲ್ಲಿ ಕರೆದಿದ್ದ ಅವಳಿಗೋ ಅವನ ಕಣ್ಣಿನ ಭಾಷೆ ಅರ್ಥವಾಗದು. ಏನಂತ ಹೇಳ್ತಿದ್ದಾರೆ ಇವರು? ಒಳಗಡೆ ಬರಬೇಡ ಅಂತನಾ, ಇಲ್ಲ ಅನಿಸ್ತಿದೆ ಬಾ ಅಂತನಾ? ಹಾಗೆ ಯೋಚಿಸುತ್ತಾ ಅವನ ನೋಡುತ್ತಾ ಬಾಗಿಲಲ್ಲಿ ನಿಂತಳು. ಬಾ ಒಳಗೆ, ಅಲ್ಲೇ ಯಾಕೆ ನಿಂತಿದ್ದೀಯಾ ಎಂದು ಬಾಯಿ ಬಿಟ್ಟು ಕರೆದಾಗಲೇ ಅವಳು ಒಳಗಡೆ ಬಂದಿದ್ದು. ಸೀದಾ ಕುಳಿತವನ ಬಳಿಗೆ ಬಂದವಳು ಹಾಲಿನ ಲೋಟವನ್ನು ಅವನ ಮುಂದೆ ಚಾಚಿದಳು. ಇದೆಲ್ಲ ಬೇಕಿತ್ತ? ಈ ಅಮ್ಮ ಮಾಡೋ ಹುಡುಗಾಟ ಒಂದೊಂದಲ್ಲ ಎಂದುಕೊಂಡವನು ಹಾಲಿನ ಲೋಟವನ್ನು ಹಿಡಿಯದೆ ಅವಳ ಮುಖ ನೋಡುತ್ತಾ, ನನಗೆ ಹಾಲು ಇಷ್ಟ ಆಗೋದಿಲ್ಲ, ಸೊ ನನಗೆ ಆಗೋಲ್ಲ ಅದು ಎಂದು ಇನ್ನು ಮುಂದಕ್ಕೆ ಆದರೂ ಕುಡಿತೀನಿ ಎಂದು ಹೇಳಲು ಹೋದವನ ಪೂರ್ತಿ ಮಾತು ಕೇಳಿಸಿಕೊಳ್ಳದೆ ಗ್ಲಾಸಿನಲ್ಲಿ ಇದ್ದ ಅಷ್ಟು ಹಾಲನ್ನು ಗಟಗಟನೆ ಕುಡಿದು ಬಿಟ್ಟಳು ಹುಡುಗಿ. ಏಯ್ ಎಂದವನನ್ನು ಗ್ಲಾಸ್ ಇಳಿಸಿ ನೋಡಿದಳು. ಮೂತಿಯೆಲ್ಲ ಹಾಲಿನ ಬಿಳಿ ಮೀಸೆ ಒಂದು ಆವರಿಸಿಕೊಂಡಿತು. ಸಾರಿ ಸರ್, ನನಗೆ ಕುಡಿಬೇಕು ಅನಿಸ್ತು, ಅದಕ್ಕೆ ಕುಡಿದು ಬಿಟ್ಟೆ ಎಂದು ಪೆದ್ದಾಗಿ ಹೇಳುತ್ತಾ ಒಂದು ರೀತಿ ಮುಖ ಮಾಡಿದವಳ ನೋಡಿ ಮೃದುವಾದ ಮುದ್ದು ಭಾವನೆಯ ಜೊತೆಗೆ ನಗುವ ಕೂಡ ಉಕ್ಕಿತು. ಇಟ್ಸ್ ಓಕೆ, ಮಲ್ಕೋ ಎಂದವನು ನಗುತ್ತಲೇ ತನ್ನ ಲ್ಯಾಪ್ಟಾಪ್ ಕಡೆ ಮುಖ ಮಾಡಿದ. ಅವನ ಮಾತಿಗೆ ಕೋಲೆ ಬಸವನ ರೀತಿ ತಲೆ ಹಾಡಿಸಿದ ಹುಡುಗಿ ಅವನ ಪಕ್ಕದಲ್ಲಿನ ಮಂಚದ ಕೊನೆ ತುದಿಯಲ್ಲಿ ಕುಳಿತಳು. ಮುಂದೆ ಏನು ಮಾಡೋದು? ಮಲ್ಕೊಂಡು ಬಿಡ್ಲಾ? ಇವರು ಕೆಲಸ ಮಾಡ್ತಾ ಇದ್ದಾರೆ, ಏನು ಮಾಡಲಿ ಎಂದು ಮೆಲ್ಲ ಬಗ್ಗುತ್ತಾ ಜೋರಾಗಿ ತುಸು ಬಾಗಿ ಅವನ ಮುಖ ನೋಡಿದಳಷ್ಟೆ. ಲ್ಯಾಪ್ಟಾಪ್ನಿಂದ ಕಣ್ಕಿತ್ತು ಅವಳು ಮಾಡುತ್ತಿದ್ದ ಸರ್ಕಸ್ಸನ್ನು ನೋಡಲಾಗದೆ ಅವಳತ್ತ ನೋಡಿದ. ನೇರವಾಗಿ ಅವಳನ್ನು ಅವ ನೋಡಿದ್ದೇ ವಿಚಲಿತಳಾದ ತಪಸ್ವಿಯಂತೆ ಅತ್ತಿತ್ತ ನೋಡುತ್ತಾ ಮತ್ತೆ ಪಟ್ಟಾಗಿ ಮಂಚದ ಮೇಲೆ ಕುಳಿತು ನೇರಕ್ಕೆ ನೋಟ ನೆಟ್ಟಳು. ಬೆಳಿಗ್ಗೆ ಎಲ್ಲರೂ ಇದ್ದಾಗ ಧೈರ್ಯವಾಗಿ ಮಾತನಾಡುತ್ತಿದ್ದವಳಿಗೆ ಈಗಂತೂ ಮಾತನಾಡಲು ಹಿಂಜರಿಕೆ. 1 ನಿಮಿಷ ಕಳೆಯಿತು. ಅವರಿನ್ನು ನನ್ನ ನೋಡ್ತಾ ಇದ್ದಾರಾ? ಆಫೀಸ್ನಲ್ಲಿ ಹುಡುಗಿಯರನ್ನೆಲ್ಲ ನೋಡಿ ಅಭ್ಯಾಸ ಆಗೋಗಿದೆ ಅಪ್ಪಂಗೆ. ನೋಡ್ದೆ ಇನ್ನೇನು ಮಾಡ್ತಾರೆ? ಚೀಚಿ, ಅವರು ಇವಾಗ ನನ್ನ ಗಂಡ ಬೇರೆ, ಯಾರನ್ನು ನೋಡಬಾರ್ದು. ನನ್ನ ಈಗಲೂ ನೋಡ್ತಾ ಇರ್ತಾರಾ?
ಮನದಲ್ಲಿ ದೊಡ್ಡದಾದ ಮಂಥನ ನಡೆಸುತ್ತಾ ಸಣ್ಣ ನೋಟ ಬೀರಿದಳು. ಗಂಭೀರವಾಗಿ ಕುಳಿತು ಅವನನ್ನೇ ನೋಡುತ್ತಿದ್ದ ವಿರಾಟ್, ನಾನೇನು ನೋಡ್ತಾ ಇರಲಿಲ್ಲ ಸರ್. ನೋಡಿದಳೋ ಮಾಡಿದ ತರಲೆಯೋ ಒಟ್ಟಾಗಿ ಅವಳೇ ಸಿಕ್ಕಿ ಬಿದ್ದಿದ್ದಳು. ಅವಳ ಈ ಮುದ್ದು ಮುದ್ದಾದ ಆಟಗಳಿಗೆ ವಿರಾಟ್ಗಂತೂ ನಗು ಉಕ್ಕಿ ಬರುತ್ತಿತ್ತು. ತನ್ನ ಗಂಭೀರ ಮುಖವನ್ನು ಸಡಿಲಿಸಿ ನಗುತ್ತಲೇ ತನ್ನ ಪಕ್ಕದಲ್ಲಿನ ಡ್ರಾ ಎಳೆದು ಟಿಶ್ಯೂ ಪೇಪರನ್ನು ತೆಗೆದವ ಹಾಲಿನಿಂದ ಮೂಡಿದ ಮೀಸೆಯನ್ನು ಅವಳ ಎಡೆಗೆ ತುಸು ಬಾಗಿ ತೊಡೆದಿದ್ದ. ಅವ ಬಾಗಿದಾಗ ಉಸಿರನ್ನು ಒಂದೇ ಬಾರಿ ಗಂಟಲಲ್ಲಿ ತಡೆ ಹಿಡಿದು ಅವನನ್ನೇ ನೋಡುತ್ತಿದ್ದವಳನ್ನು ನೋಡಿ ಹಿಂದಕ್ಕೆ ಸರಿದು ಟಿಶ್ಯೂವನ್ನು ಪಕ್ಕದಲ್ಲಿದ್ದ ಡೆಸ್ಟ್ಬಿನ್ಗೆ ಎಸೆಯುತ್ತಾ ಮಲಗು ಅಂತ ಹೇಳಿದೆ ಅಲ್ವಾ, ಏನು ಮಾಡ್ತಾ ಇದ್ದೆ ಎಂದವನ ಮಾತಿಗೆ ಏನಿಲ್ಲ ಸರ್ ಎಂದು ಅಲ್ಲುಗಿಂಚುತ್ತಾ ಪಕ್ಕಕ್ಕೆ ಸರಿದು ಮಂಚದ ತುದಿಯಲ್ಲಿ ತಿರುಗಿ ಮಲಗಿದ್ದಳು. ಅವಳು ಏನನ್ನು ಹೇಳಲು ಬಯಸುತ್ತಿದ್ದಾಳೆ ಎಂದು ಅವಳ ಚಡಪಟಿಕೆಯಲ್ಲಿ ತಿಳಿದು ಹೋಗಿತ್ತು ಇವನಿಗೆ. ಆದರೂ ಹೇಳಲಾಗದೆ ಒದ್ದಾಡುತ್ತಾ ಮಲಗಿದ್ದವಳನ್ನು ನೋಡಿ ನಕ್ಕ. ಮರುದಿನ ಬೆಳಿಗ್ಗೆ ಅವಳ ಬಳಿ ಮಾತನಾಡಿದರಾಯಿತು. ನನಗೂ ಕೂಡ ಈಗ ಆಯಾಸವಾಗಿದೆ ಎಂದು ಯೋಚಿಸುತ್ತಲೇ ತನ್ನ ಕೆಲಸದ ಕಡೆ ಗಮನ ನೀಡಿದ. ಅವನ ಕಂಪನಿ ಡೇಟಾ ಶೀಟ್ಗಳು ಯಾವುದು ಬ್ಯಾಲೆನ್ಸ್ ಆಗದೆ ಬಹಳ ತೊಂದರೆ ನೀಡುತ್ತಿತ್ತು. ಅವುಗಳನ್ನು ಒಂದಕ್ಕೊಂದು ಟ್ಯಾಲಿ ಮಾಡುತ್ತಾ ಎಷ್ಟೋ ಹೊತ್ತಿನ ತನಕ ಕೆಲಸ ಮಾಡುತ್ತಲೇ ಇದ್ದ. ಅವೆಲ್ಲ ಒಂದು ಮಟ್ಟಿಗೆ ಸರಿಯಾಯಿತು ಎಂದು ಫೈನಲ್ ಆಗಿ ಮತ್ತೊಂದು ಪೇಪರನ್ನು ಹಿಡಿದುಕೊಂಡ. ಕಣ್ ಎಳೆದಂತಾಗಿ ಆಯಾಸದ ಮುನ್ಸೂಚನೆ ತೋರಿಸಿತು. ಈಗ ಪಕ್ಕದಲ್ಲಿ ಮಲಗಿದ್ದವಳ ಕಡೆ ಗಮನ. ಅವಳು ಮಲಗಿಲ್ಲ. ಬೆಡ್ ಮೇಲೆ ಕೈ ಹುರುಳಿದವನ ಕೈ ಹಿಡಿಯಲು ಇಂದು ಮುಂದೆ ಯೋಚಿಸುತ್ತಾ ಅವಳ ಕೈಯನ್ನು ಹಿಂದಕ್ಕೆ ತೆಗೆಯುವುದು ಮುಂದಕ್ಕೆ ಹಿಡಿಯುವಂತೆ ಮಾಡುತ್ತಾ ಮಲಗಿದ್ದಾಳೆ. ಮೇಲೆದು ಲ್ಯಾಪ್ಟಾಪನ್ನು ಬದಿಗಿರಿಸಿ ಬಂದವ ತನ್ನ ಜಾಗದಲ್ಲಿ ಹುರುಳಿ ಅವಳು ಹಿಡಿಯಲು ಬೇಡವೋ ಎಂದು ಯೋಚಿಸುತ್ತಿದ್ದ. ಅವಳ ಕೈಯನ್ನು ಹಿಡಿದಿದ್ದಲ್ಲದೆ ಭದ್ರವಾಗಿ ಬಂಧಿಸಿದ. ಆಶ್ಚರ್ಯದಲ್ಲಿ ಅವನನ್ನೇ ದಿಟ್ಟಿಸಿದ ಹುಡುಗಿ ಮೇಲೆದ್ದು ಕುಳಿತಳು. ಏನು ಹೇಳಬೇಕು ಅಂತ ಅಂದುಕೊಳ್ತಾ ಇದ್ದೀಯಾ? ಏನು ಹೇಳು ಎಂದು ನೇರವಾಗಿ ವಿಷಯಕ್ಕೆ ಬಂದವನ ನೋಡಿ ಅವಳ ಗಂಟಲ ಪಸೆ ಹಾರಿತ್ತು. ಅವಳು ಕೇಳಬೇಕು ಅಂದುಕೊಂಡಿದ್ದನ್ನು ಕೇಳಬೇಕೋ ಬೇಡವೋ ಎಂಬ ಗೊಂದಲಗಳಿಗೆ ಆದರೂ ಒಂದೇ ಮನಸ್ಸಿನಲ್ಲಿ ಕೇಳಿಬಿಡುವ ಎಂದು ಮಾತನಾಡಿಕೊಂಡವಳು ಮೆಲ್ಲಗೆ ಮಾತು ತೆಗೆದಳು. ಅದು ನಿಮಗೆ ಈ ಮದುವೆ ಇಷ್ಟ ಇತ್ತಾ? ಆಫೀಸಿನಲ್ಲಿ ಎಲ್ಲ ಹುಡುಗಿಯರ ಜೊತೆಗೆ ನೀವು ಫ್ಲರ್ಟ್ ಮಾಡ್ತೀರಾ ಅಂತ ಎಲ್ಲರೂ ಮಾತಾಡ್ತಾರೆ. ಅದೆಲ್ಲ ನಿಜಾನಾ? ಈ ಮದುವೆನ ನಾನು ಇಷ್ಟಪಟ್ಟೆ ಆಗಿದ್ದು. ಆದರೆ ಯಾವ ಗ್ಯಾಪಲ್ಲಿ ನಿಮ್ಮನ್ನು ಇಷ್ಟಪಟ್ಟೆ ಅಂತ ನನಗೂ ಗೊತ್ತಿಲ್ಲ. ನನಗೇನು ಮೋಸ ಮಾಡೋದಿಲ್ಲ ತಾನೇ ನೀವು? ನಿಮ್ಮನ್ನು ದಿನ ನೋಡ್ತಿದ್ದೀನಿ. ನಿಮ್ಮ ಬಗ್ಗೆ ಎಲ್ಲರೂ ಹಾಡೋ ಮಾತು ಕೇಳಿದ್ದೀನಿ. ಯಾವುದನ್ನು ನಂಬಬೇಕು ನಂಬಬಾರದು ಗೊತ್ತಿಲ್ಲ. ಬಟ್ ಐ ಟ್ರಸ್ಟ್ ಯು. ಇದೇ ನಂಬಿಕೆಯಲ್ಲಿ ನಾನು ನಿಮಗೆ ವಧು ಆಗಿದ್ದು. ಈ ನಂಬಿಕೆ ನಾ ಮುರಿಯೋದಿಲ್ಲ ತಾನೆ? ಅದೆಷ್ಟು ಆತಂಕ, ಅದೆಷ್ಟು ಕಪಟವಿಲ್ಲದ ಕಣ್ಗಳಲ್ಲಿನ ಮಾತು, ಮುಗ್ಧತೆಯಲ್ಲಿರುವ ಆ ಪುಟ್ಟ ಬೇಡಿಕೆ, ಕೊನೆಗೆ ಗಟ್ಟಿ ಮಾಡಿದ ಅವಳ ಕೈಗಳಲ್ಲಿನ ಅವನ ಮೇಲಿನ ನಂಬಿಕೆ ಅವನೇ ಅಚ್ಚರಿಗೊಳಗಾಗುವಂತೆ ಮಾಡಿದೆ. ಮನದಲ್ಲಿದ್ದ ಕುಂಚಮಟ್ಟಿನ ತಲ್ಲಣ, ಆಯಾಸ, ನಿದ್ರೆ ಎಲ್ಲವೂ ದೂರ ಓಡಿದಂತಾಯಿತು. ಅವಳ ಪ್ರತಿ ಚಹರೆಗೂ ಮನಸ್ಸಿಗೆ ಪ್ರೀತಿ ಮೂಡಿ ಮೂಡಿ ಮರೆಯಾಯಿತು. ತಾನು ಪ್ರೀತಿಸಬೇಕು ಎಂದು ಹೊರಟವನ ಮೊದಲ ಹೆಜ್ಜೆಯಲ್ಲಿ ಅನುರಾಗ ಬಹುದೊಡ್ಡದಾಗಿ ಅರಳಿತೆ. ಅದು ಅವನ ಹೃದಯ ತಿಳಿಯಬೇಕಿದೆ. ಬಾ ಇಲ್ಲಿ ಎಂದು ಕೈ ಹಿಡಿದವಳನ್ನು ಬೆಳಗ್ಗೆ ಬರುವಂತೆ ಕರೆದಿದ್ದ. ಬರೋದಿಲ್ಲ ಎಂಬಂತೆ ತಲೆ ಹಾಡಿಸಿದವಳ ಮಾತಿಗೆ ಕೈಬಿಟ್ಟ. ಮುದುಡಿ ಕುಳಿತವಳು ಪಟ್ಟನೆಂದು ಜಾರಿದಂತೆ ಅತ್ತ ತಿರುಗಿ ಮಲಗಿದಳು. ಮತ್ತದೇನು ಎನಿಸಿತು. ಅವನ ಕಡೆಗೆ ತಿರುಗಿ ಅವನ ಬಳಿಗೆ ಸರಿದಳು. ಏಳಿ ಎಂದು ಮೆಲ್ಲ ಉಸಿರಿದಳು. ಆಗಿನಿಂದ ಅವಳ ಆಟಗಳನ್ನು ನೋಡಿ ಆಗಿದೆ. ತಿರುಗೋಳೆಂದು ಅವನಿಗೂ ಗೊತ್ತು. ಏನು ಹೇಳಿ? ಮಲಗಿದ್ದಲ್ಲಿ ಕೈಕಟ್ಟಿ ಪ್ರಶ್ನಿಸುತ್ತಾನೆ. ಬಾ ಅಂತ ಕರೆದ್ರಲ್ಲ, ಅದು ಆಗ. ಮತ್ತೆ ಈಗ? ನಾನು ಕರೀಲಿಲ್ಲ. ನಾನು ಈಗ ಆ ಕಡೆ ತಿರುಗಿ ಮಲ್ಕೊಬೇಕಾ? ಇಲ್ಲ, ಎದ್ದು ಡ್ಯಾನ್ಸ್ ಮಾಡು. ಸರ್, ನಾನು ಏನು ಆಗಬೇಕು ನಿಂಗೆ? ಯಾಕೆ? ನೀವೇ ತಾನೇ ತಾಳಿ ಕಟ್ಟಿದ್ದು ಎಂದು ಸೀರೆ ಮರೆಯಲ್ಲಿ ಅಡಗಿ ಹೋಗಿದ್ದ ಅರಿಶಿನದಿಂದ ಕೂಡಿದ್ದ ತಾಳಿಯನ್ನು ತೆಗೆದು ಅವನ ಮೂತಿ ಎದುರು ಹಿಡಿದಳು. ನನಗೆ ಗೊತ್ತಾಯಿತು, ನಿಂಗೆ ಕೇಳಿದ್ದು ನಾನು ಎಂದು ಮೂತಿ ಎದುರಿನಿಂದ ತಾಳಿ ಹಿಡಿದವಳ ಕೈ ಸಮೇತ ತಾಳಿಯನ್ನು ಇಳಿಸಿದ. ನೀವು ಏನೇನೋ ಯಾಕೆ ಆಗಬೇಕು? ನನಗೆ ಗಂಡ ಹಾಕ್ತೀರಾ ಎಂದು ಸಾಮಾನ್ಯ ಎಂಬಂತೆ ವಾದಿಸಿದಳು. ಹೌದು, ಮತ್ತೆ ಯಾಕೆ ಸರ ಅಂತೀಯ ಎಂದು ಮತ್ತೆ ಕೇಳಿದವನ ಮಾತಿಗೆ ಎರಡು ಕೈಯಿಂದ ತನ್ನ ಬಾಯಿ ಮುಚ್ಚಿಕೊಂಡು ಇಷ್ಟು ಹೊತ್ತಿನವರೆಗೂ ತಾನು ಅವನನ್ನು ಏನೆಂದು ಬೋಧಿಸಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲವಾ? ಸಾರಿ, ನನಗೆ ಗೊತ್ತಿರಲಿಲ್ಲ ಎಂದು ಮೆಲ್ಲಗೆ ಹೇಳಿದರೆ ನಗು ಅವನಿಗೆ. ವಿರಾಟ್ ಅಂತಾನೆ ಕರಿ. ಆಫೀಸಲ್ಲಿ ಮಾತ್ರ ಸರ್ ಓಕೆ ಎಂದು ಅವನಂದಾಗ ಸರಿ ಎಂಬಂತೆ ತಲೆ ಆಡಿಸಿ ವಿರಾಟ್ ಎಂದು ಕರೆದೇ ಬಿಟ್ಟವಳು ಜೋರಾಗಿ ನಗುತ್ತಾ ತನ್ನ ಬಾಯಿ ಮುಚ್ಚಿಕೊಂಡು ಇನ್ನೂ ನಗುತ್ತಲೇ ಇದ್ದಳು. ಅವಳ ಅದ್ಭುತ ನಗುವನ್ನು ನೋಡುತ್ತಾ ಕಳೆದು ಹೋದ. ಅವರವರ ಹುಡುಗಿಯರು ನಗುತ್ತಿದ್ದಾಗ ಎಲ್ಲ ಹುಡುಗರಿಗೂ ಅದ್ಭುತವೇ ಅನಿಸುವುದು ಸರ್ವೇ ಸಾಮಾನ್ಯ. ಸಾರಿ, ನನಗೆ ನಿಮ್ಮ ಹೆಸರನ್ನು ಹೀಗೆಲ್ಲ ಕರೆಯೋದಕ್ಕೆ ಆಗೋದಿಲ್ಲ. ತುಂಬಾ ನಗು ಬರುತ್ತೆ. ಸೊ ನಾನಂತೂ ನಿಮ್ಮನ್ನು ಹೆಸರಿಟ್ಟು ಕರೆಯೋದಿಲ್ಲ ಎಂದವಳು ಇನ್ನೂ ನಗುತ್ತಲೇ ಇದ್ದಳು.
ಅವನ ಮುದ್ದಿನ ಮಡದಿ ಕಣ್ಣೆದುರಲ್ಲಿ ಅಂದವಾಗಿ ನಗುತ್ತಿದ್ದರೆ ತಪಸ್ವಿಯಂತೆ ಕುಳಿತಿರಲು ಅವನಿಂದಲೂ ಆಗದು. ಬಯಸಿ ಬಂದ ಹುಡುಗಿಯರನ್ನೆಲ್ಲ ಬಿಟ್ಟು, ಬಳಿ ಇದ್ದ ಹುಡುಗಿಯರನ್ನು ಬಿಟ್ಟು ಮೊದಲ ಬಾರಿಗೆ ಮಡದಿಯಲ್ಲಿ ಸಲಿಗೆ ತೆಗೆದುಕೊಳ್ಳುವ ಮನಸ್ಸಾಗಿದೆ. ನಗುತ್ತಿದ್ದವಳ ನಗುವಿಗೆ ತಡೆ ಹಾಕಿ ಡಿಸೈನರ್ ಸೀರೆ ಅಡಗಿದ ನಡು ಹಿಡಿದು ಸನಿಹಕ್ಕೆ ಎಳೆದುಕೊಂಡಿದ್ದ. ಅದೆಷ್ಟು ಸನಿಹವೆಂದರೆ ಕಣ್ರೆಪ್ಪೆಗಳು ಒಂದಕ್ಕೊಂದು ಪರಸ್ಪರ ಸ್ಪಂದಿಸುವಷ್ಟು. ಆಶ್ಚರ್ಯ ತೋರುತ್ತಾ ಅರಳಿದ ಅವಳ ಪುಟ್ಟ ಮೂಗಿಗೆ ಮೂಗನ್ನು ಮೆಲುವಾಗಿ ಉಜ್ಜಿದೆವು. ಅದೇನೋ ಕೇಳ್ತಾ ಇದ್ದೆ ಅಲ್ವಾ, ಅವಾಗಲೇ ಎಲ್ಲರೂ ಏನೇನೋ ಮಾತಾಡ್ತಾರೆ, ಐ ಟ್ರಸ್ಟ್ ಯು ಅಂತ. ಎಲ್ಲ ಈಗ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಾ ಬಳಸಿದ ನನ್ನ ಸನಿಹದ ಮೊದಲ ಹುಡುಗಿ ನೀನೆ. ಸ್ನೇಹಕ್ಕೂ ಪ್ರೀತಿಗೂ ಗೆರೆ ಅಷ್ಟೇ ವ್ಯತ್ಯಾಸ ಇದೆ. ಎಲ್ಲ ಸ್ನೇಹದಲ್ಲೂ ಅನುರಾಗ ಇರೋದಿಲ್ಲ, ಹಾಗೆ ಎಲ್ಲ ಪ್ರೀತಿಯ ನಿಜವಾದ ಒಲವು ಕೂಡ ಇರೋದಿಲ್ಲ. ಹೇಗೆ ನಾವು ಯೋಚಿಸ್ತೀವೋ, ಅದನ್ನು ಯಾವ ರೀತಿ ನೋಡ್ತೀವೋ ಅದರ ಮೇಲೆ ಅಷ್ಟೇ ಆಡೋ ಮಾತುಗಳೆಲ್ಲ ನಿರ್ಧಾರಿತ. ಆಡೋ ಜನರ ಮಾತಿಗೆಲ್ಲ ತಲೆ ಕೆಡಿಸಿಕೊಳ್ಳೋದಿಲ್ಲ ನಾನು. ಯಾಕಂದರೆ ನನ್ನ ಜೀವನ ಅವರೆಲ್ಲ ಬಂದು ನಡೆಸೋದಿಲ್ಲ, ನಾನು ನಡೆಸಬೇಕು. ನಂಬಿಕೆ ಇದೆ ಅಲ್ವಾ, ಅದರ ಮೇಲೆ ನಾನು ಪ್ರೀತಿ ಮನೆ ಕಟ್ತೀನಿ. ಯಾವುದೇ ಮೋಸ ಇಲ್ಲದೆ ಹುಡುಗಿ. ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಪರಸ್ಪರ ಪ್ರೀತಿಸೋದನ್ನು ಅವಕಾಶ ಕೊಡು. ದಾಂಪತ್ಯದಲ್ಲಿ ಒಬ್ಬರನ್ನೊಬ್ಬರು ಅರಿತುಕೊಳ್ಳೋಕೆ ಸಮಯ ಬಿಡು. ಇದೇ ನನ್ನ ಕಡೆಯಿಂದ ಬೇಡಿಕೆ. ನಿನಗೆ ದಾಟಿರುವ ಹತ್ತಿರಕ್ಕೆ ವಯಸ್ಸಾಗಿರಬಹುದು, ಆದರೆ ಮದುವೆಯ ವಯಸ್ಸು ಇದಲ್ಲ. ಇನ್ನು ಚಿಕ್ಕ ಹುಡುಗಿ ನೀನು. ಇದೆಲ್ಲದಕ್ಕೂ ತಯಾರಿರಬೇಕು. ನಿನ್ನ MBAನ ಮೊದಲಿಂದ ಶುರು ಮಾಡು ಹೊಸದಾಗಿ. ಐ ವಿಲ್ ಬಿ ವಿತ್ ಯು. ನಿನ್ನ ಮುಗಿದ ಮೇಲೆ ಸಂಸಾರವೆಲ್ಲ ಇದ್ದಿದ್ದೇ ಕತೆ. ಆಮೇಲೆ ಅದನ್ನೆಲ್ಲ ನಿಧಾನವಾಗಿ ನಾನು ಹೇಳ್ಕೊಡ್ತೀನಿ. ಮನಸ್ಸಿನ ಮಾತು, ಭವಿಷ್ಯದ ಚಿಂತನೆ, ಜೊತೆಗೆ ವಿನಯವನ್ನು ದಾಟದ ತುಂಟತನ ಹುಡುಗನ ಮಾತಿನಲ್ಲಿ. ಅವನ ಉಸಿರು ದಾಟಿ ಹೊರ ಹೊಮ್ಮಿದ ಹುಸಿ ಮಾತಿಗೆ ತುಸು ಲಜ್ಜೆ ಇಟ್ಟವಳಲ್ಲಿ ಗಟ್ಟಿಯಾಗಿ ಕಣ್ಮುಚ್ಚಿ ನಾಚಿ ನಕ್ಕು ಬಿಟ್ಟಳು ಐಶು. ಮೀಸೆಯ ಅಂಚು ಕೂಡ ದಾಟದಂತೆ ಅವನು ನಗುತ್ತಿದ್ದಾನೆ. ನನ್ನನ್ನು ಮುದ್ದಕ್ಕೆ ಓದಿಸ್ತೀರಾ? ನಗುತ್ತಲೇ ಬಿಸಿ ಮಾತಿನಲ್ಲಿ ಪ್ರಶ್ನೆ ಮುಂದಿಟ್ಟಳು. ನೀನು ಎಲ್ಲಿಯವರೆಗೂ ಓದ್ತೀನಿ ಅಂತೀಯೋ ಅಲ್ಲಿಯವರೆಗೂ ಓದಿಸ್ತೀನಿ. ನೀನೇ ಬೇಡ ಅಂದರೂ ಇದರಲ್ಲಿ ನೋ ಕಾಂಪ್ರಮೈಸ್ ಎಂದು ಇದೇ ಕಡಾಖಂಡಿತ ಎಂಬಂತೆ ಹೇಳಿದ. ನನಗೆ ಅಷ್ಟೆಲ್ಲ ಓದೋ ಆಸೆ ಇಲ್ಲ. MBA ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ಅಷ್ಟೇ. ಅಲ್ಲಿಯವರೆಗೂ ಓದಿಸ್ತೀನಿ ಅಂದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಹುಡುಗಿ ಅಂತೂ ದುಪ್ಪಟ್ಟು ಖುಷಿಯಾಗಿದ್ದಾಳೆ. ಮಧ್ಯರಾತ್ರಿ ಆಗಿದೆ, ಜೋರಾಗಿ ಕಿರುಚಬೇಡ ಎಂದವನ ಮಾತಿಗೆ ಮೆಲನಕ್ಕೂ, ಮತ್ತೆ ಸಂಸಾರದ ಬಗ್ಗೆನೂ ಕೂಡ ನಾನೇನು ಕಾಂಪ್ರಮೈಸ್ ಆಗೋದಿಲ್ಲ. ನನ್ನ ಓದು ಮುಗಿಯೋವರೆಗೂ ಅಷ್ಟೇ ನಿಮ್ಮನ್ನು ಕಾಯಿಸೋದು. ಅವಳ ತುಟಿ ದಾಟಿ ಹೊರ ಬಂದಿವೆ ತುಂಟ ಮಾತುಗಳು. ಅವನ ತೋಳಿನಿಂದ ಬಿಡಿಸಿಕೊಂಡು ಪಕ್ಕಕ್ಕೆ ತಿರುಗಿಬಿಟ್ಟಳು. ಏನಂದೆ ನೀನು ಎಂದವನು ಅವಳ ತುಂಟ ಮಾತಿಗೆ ಬೆರಗಾಗಿ ತಿರುಗಿದವಳ ಹಿಂದಿನಿಂದಲೇ ಬಳಸಿ ಅಪ್ಪುತ್ತ ನಗುತ್ತಿದ್ದವಳ ಕೆನ್ನೆಗೆ ತನ್ನ ಕೆನ್ನೆ ಆನಿಸಿ ಕೇಳಿದ. ಅವಳ ನಗು ಮತ್ತಷ್ಟು ದುಪ್ಪಟ್ಟಾಯಿತು. ಉತ್ತರ ಕೊಡಲಿಲ್ಲ. ನಿಂಗೆ ಕೇಳಿದ್ದು ಏನಂದೆ ಅಂತ. ಅವಳ ತುಂಟಾಟಕ್ಕೆ ನಗುತ್ತಲಿದ್ದಾನೆ ಅವ. ನಿಮಗೆ ಗೊತ್ತು ತಾನೆ ನಾನೇನು ಹೇಳಿದೆ ಅಂತ. ಮತ್ತೆ ಯಾಕೆ ಕೇಳ್ತಿದ್ದೀರಾ? ನಗುತ್ತಲೇ ಪ್ರಶ್ನೆ ಕೇಳುತ್ತಿದ್ದಾಳೆ. ನೀನೇನ ಹೇಳಿದ್ದು ಅಂತ ಕೇಳಿದೆ. ನಾನೇ ತಾನು ಹೇಳಿದ್ದು. ಕೇಳಿಸಿಕೊಂಡು ಮತ್ತೆ ಯಾಕೆ ಕೇಳ್ತೀರಾ? ಅವನು ಬಳಸಿ ಹಿಡಿದಿದ್ದ ಕೈ ಮೇಲೆ ಅವಳು ಬಳಸಿ ನಕ್ಕಳು. ಆಯಿತು, ಕೇಳೋದಿಲ್ಲ ಬಿಡು, ತುಂಬ ಹೊತ್ತು ಆಯಿತು, ಮಲ್ಕೋ ಎಂದು ಸರಿಯುತ್ತಿದ್ದವನ ಸರಿಯಲು ಬಿಡದೆ, ಎಲ್ಲ ಕಪಲ್ಸ್ ನಿಕ್ನೇಮಿಂದ ಕರ್ಕೊತಾರೆ ಅಂತೆ ಅಲ್ವಾ? ನಾನು ಕೂಡ ನಿಮಗೆ ನಿಕ್ನೇಮಿಂದ ಕರೀಬೇಕು, ಏನಂತ ಕರೀಲಿ ಎಂದು ಆಲೋಚಿಸುತ್ತಾ ಕೇಳಿದವಳ ಮಾತಿಗೆ ಅವಳನ್ನು ಇನ್ನಷ್ಟು ಅಂಟಿಕೊಳ್ಳುತ್ತಲೇ, ನಿನ್ನಿಷ್ಟ, ಏನಾದರೂ ಕರಿ ಎಂದವನ ಮಾತಿಗೆ ಹುಸಿ ಕೋಪ ಬಂದಿತು ಹುಡುಗಿಗೆ. ಹಾಗಿದ್ರೆ ನರಿ ಮರಿ ಅಂತ ಕರೀಲ? ಕೋಪದಲ್ಲಿ ಎಂದ ಅವಳ ಮಾತಿಗೆ, ಆ ಥರ ಕರಿತೀಯ ಹೆಂಡ್ತಿ ಎಂದು ಮುಖಂಡರಿಸಿದ. ಕಿಸಕ್ಕನೆ ಅವನ ಮಾತಿಗೆ ನಕ್ಕವಳು, ಚಿನ್ನ ಸುಣ್ಣ ಬಣ್ಣ ಅಂತ ಅವರವರ ಗಂಡನ ಎಲ್ಲರೂ ಕರೀತಾರೆ, ಅದಕ್ಕೆ ನಾನು ಸ್ವಲ್ಪ ಚೇಂಜ್ ಮಾಡಿ ಚಿನ್ನಿ ಅಂತ ಕರೀಲ ಎಂದು ರಾಗ ಎಳೆದವಳನ್ನು. ದೊಡ್ಡ ಅನುಮಾನ ಇವನಿಗೆ, ತನ್ನ ತಾಯಿಯ ಈ ಬುದ್ಧಿ ಹೇಳಿಕೊಟ್ಟಿದ್ದಾರೆ ಎಂದು. ನಿನ್ನಿಷ್ಟ ಅಂತ ಹೇಳಿದೆ ಅಲ್ವಾ, ಅದನ್ನೇ ಕರಿ. ಮತ್ತೆ ಹೀಗೆ ಕರೆಯುತ್ತಾರೆ ಅಂತ ಅಂತೆ ಎಲ್ಲ ಯಾರು ಹೇಳಿಕೊಟ್ಟಿದ್ದು ನಿನಗೆ ಎಂದು ಪ್ರಶ್ನಿಸಿದವನ ಮಾತಿಗೆ ಪಿಚ್ಚು ಮುಖ ಮಾಡಿದವಳು. ಅದನ್ನೆಲ್ಲ ನನಗೆ ಯಾರು ಹೇಳಿಕೊಡ್ತಾರೆ? ಯಾರು ಹೇಳಿಕೊಟ್ಟಿಲ್ಲಪ್ಪ. ನನ್ನಮ್ಮನ ಸೊಸೆ, ನಿಜ ಹೇಳು, ಯಾರು ಹೇಳಿಕೊಟ್ಟಿದ್ದು? ಯಾರೂ ಇಲ್ಲ ಚಿನ್ನಿ. ಅವನಿಗೆ ಗೊತ್ತಾಯಿತು ಎಂದು ತಿಳಿದಾಗ ನಕ್ಕು ಬಿಟ್ಟಳು. ಹೌದಾ, ಯಾರು ಹೇಳಿಕೊಟ್ಟಿಲ್ವಾ? ಚಿನ್ನ ಬಂಗಾರ ಎಂದು ಬಳಸಿದಾಗಲೇ ಕಚ್ಚಗುಳು ಇಡಲು ನಗುವಿನಲ್ಲಿ ತುಂಬಿತ್ತು ಆ ರಾತ್ರಿ ಐಶ್ವರ್ಯ. ಅದು ಪ್ಲೀಸ್ ಸಾಕು ಬಿಡಿ ಚಿನ್ನಿ, ನಿಮ್ಮ ಅಮ್ಮ ಅಂದರೆ ನನ್ನ ಹತ್ಯೆನೇ ಹೇಳಿಕೊಟ್ಟಿದ್ದು, ಹೀಗೆ ಕರಿಯಂತ. ಅವನಿಂದ ಬಿಡಿಸಿಕೊಂಡರೆ ಸಾಕು ಎಂದು ನಕ್ಕು ನಕ್ಕು ಸಾಕಾಗಿ ಸತ್ಯವನ್ನೇ ಹೇಳಿದಳು. ಹೀಗೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಅಂದ್ಕೊಂಡೆ. ಬೆಳಗ್ಗೆ ನಿಮ್ಮ ಅತ್ತೆ ಸೊಸೆ ಇಬ್ಬರನ್ನು ವಿಚಾರಿಸ್ಕೊತೀನಿ. ತುಂಬ ಟೈಮ್ ಆಯಿತು, ಮಲ್ಕೋ ಎಂದು ಬಳಸಿದ್ದಲ್ಲಿ ಮೆಲ್ಲಗೆ ಕಣ್ಣು ಮುಚ್ಚಿದ. ಅವನು ಮೂಡಿಸಿದ ನಗುವ ಜೊತೆಗೆ ನಗುತ್ತಲೇ ಕಣ್ಮುಚ್ಚಿ ನಿದ್ದೆಗೆ ಜಾರಿದಳು ಐಶು. ಅಂದು ಸೂರ್ಯ ಅಂದಿನ ದಿನಚರಿಗೆ ಹಾಜರಿಯಾಗಿದ್ದಾನೆ. ನವಜೋಡಿ ಇನ್ನೂ ರಾತ್ರಿ ಬಳಸಿದಂತೆ ಒಬ್ಬರ ತೋಳಿಗೆ ಒಬ್ಬರು ಬಳಸಿ ಸಿಹಿ ನಿದ್ರೆಯಲ್ಲಿ ಇದ್ದಾರೆ. ವಿರಾಟ್ ನೆನ್ನೆ ಆಫೀಸ್ಗೆ ಹೋಗಬೇಕು ಎಂದು ಹೇಳಿದ್ದು ನೆನಪಿದೆ ಸುಧಾರ್ ಅವರಿಗೆ. ಆದರೆ ಸಮಯ 11 ಆದರೂ ಇನ್ನೂ ಮಗ ಪತ್ತೆನೇ ಇಲ್ಲ.
ಹೊಸದಾಗಿ ಮದುವೆ ಆಗಿದೆ, ಹೋಗಿ ನೋಡಲ ಬೇಡವಾ ಎಂಬ ಅಂಜಿಕೆ, ಅದಕ್ಕಿಂತ ಹೆಚ್ಚಾಗಿ ಗಡಿಬಿಡಿಯಲ್ಲಾದ ಮದುವೆಯಿಂದ ಮಗ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಎಂಬ ಅರಿವು ಕೂಡ ಇದೆ. ಆಫೀಸ್ಗೆ ಹೋಗಲು ಎಚ್ಚರ ಮಾಡದಿದ್ದರೆ ಆಮೇಲೆ ಬಂದು ಕೂಗಾಡುತ್ತಾನೆ ಎಂದು ಯೋಚಿಸುತ್ತಾ ಒಮ್ಮೆ ನೋಡಿ ಬರುವ ಎಂದು ಮಹಡಿ ಏರಿ ಹೋದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.